ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಈ ಪ್ರಾಡಕ್ಟ್ ನೋಡಿ ಒಂದು ಸೆಕೆಂಡ್ ನಾನೇ ಶಾಕ್ ಆಗಿಬಿಟ್ಟೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಜಾಸ್ತಿ ಸುತ್ತೆ ಬಳಸ್ತೇನೆ, ಡೈರೆಕ್ಟ್ ರೆಸಿಪಿನೇ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಎಗ್ ಲಾಲಿಪಾಪ್. ಇದು ಮಾಡಕ್ ಬೇಕಾಗಿರೋ ಐಟಮ್ಸ್ ಖಾರದ ಪುಡಿ, ಧನಿಯಾ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಹಂಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಂಗೆ ಸ್ವಲ್ಪ ಚಿಕನ್ ಮಸಾಲನ ತಗೊಂಡಿದ್ದೀನಿ. ಜೊತೆಗೆ 3 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಹಂಗೆ ಒಂದು ಮೊಟ್ಟೆನೂ ಕೂಡ ಹುಡ್ಕೊಂಡು ತಗೊಂಡಿದ್ದೀನಿ. ಇನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೊತೆಗೆ ಸ್ವಲ್ಪ ಉಪ್ಪು, ಹಾಗೇನೆ ಒಂದು 2 ಬ್ರೆಡ್ ಸ್ಲೈಸ್ ನ ಪೌಡರ್ ಮಾಡ್ಕೊಂಡು ತಗೊಳ್ಳಿ. ಇನ್ನು ಬೆಂದಿರೋ ಮೊಟ್ಟೆನ ಈ ತರ ತುರ್ಕೊಂಡು ತಗೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದ ಎಲ್ಲ ಐಟಮ್ಸ್ಗಳನ್ನ ಹಾಕೊಂಡು ನೀರೇನು ಹಾಕ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟಿ ತಗೋಬೇಕು. ಉಂಡೆ ಎಲ್ಲ ಕಟ್ಟಾದ್ಮೇಲೆ ನಾವು ಮೊಟ್ಟೆ ಹೊಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದ್ಸಲ ನೀಟಾಗಿ ಡಿಪ್ ಮಾಡ್ಬಿಟ್ಟು ಅದಾದ್ಮೇಲೆ ಮತ್ತೆ ಬ್ರೆಡ್ ಕ್ರಮ್ಸ್ ಅಲ್ಲಿ ನೀಟಾಗಿ ಒಂದ್ಸಲ ಕೋಟಿಂಗ್ ತಗೊಂಡು ಎತ್ತಿಡ್ಕೋಬೇಕು. ಎಲ್ಲ ಉಂಡೆಗೂ ಕೂಡ ಈ ತರ ಮಾಡ್ಕೊಂಡು ತಗೊಂಡು ಇನ್ನು ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ಒಂದೊಂದಾಗಿ ನೀಟಾಗಿ ಡಿಪ್ ಮಾಡ್ಕೊತಾ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ತಗೊಂಡ್ರೆ ಎಗ್ ಲಾಲಿಪಾಪ್ ರೆಡಿಯಾಗಿ ಹೋಗುತ್ತೆ. ಎಷ್ಟು ಸಿಂಪಲ್ ಅಂಡ್ ಕ್ವಿಕ್ ಆಗಿ ಮಾಡ್ಕೋಬಹುದು ಅಲ್ವಾ. ಒಂದ್ 5 ನಿಮಿಷ ತಣ್ಣಗೆ ಹಾಕಿಟ್ಟು ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡ್ತಾ ಇದ್ರೆ ಕಳೆದೇ ಹೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಹೊರಗಡೆಯಿಂದ ಕ್ರಿಸ್ಪಿನೆಸ್, ಒಳಗಡೆ ಆ ಮಸಾಲೆ ಫ್ಲೇವರು ಸಕ್ಕತ್ತಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮೀಶೋ ಇಂದ ಪಾರ್ಸಲ್ ಬಂದಿತ್ತು, ಅದನ್ನ ಓಪನ್ ಮಾಡೋಣ ಅಂತ ಬಂದೆ. ಈ ಪ್ರಾಡಕ್ಟ್ ನೋಡಿದ್ಮೇಲಂತೂ ನಿಜವಾಗ್ಲೂ ನಾನೇ ಒಂದ್ ಸೆಕೆಂಡ್ ಶಾಕ್ ಆಗಿ ಹೋಗ್ಬಿಟ್ಟೆ, ಅಷ್ಟು ಚೆನ್ನಾಗಿದೆ. ಇದು 3 ಪೀಸ್ ಸೆಟ್. ಟಾಪ್ ಬಂದ್ಬಿಟ್ಟು ವಿ ಶೇಪ್ ನೆಕ್. ಟಾಪ್ ಮಾತ್ರ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಕಾಣಿಸ್ತಾ ಇತ್ತು. ಇನ್ನು ಪ್ಯಾಂಟ್ ಅಲ್ಲಿ ಪಾಕೆಟ್ ನ ಪ್ರೊವೈಡ್ ಮಾಡಿದ್ದಾರೆ. ಲೆಂತ್ ಅಂಡ್ ಫಿಟ್ಟಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಒಂದು ಸೆಕೆಂಡ್ಗೆ ಈ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಿದಾಗ ನಾನೇ ಶಾಕ್ ಆಗೋದೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಪ್ರಾಡಕ್ಟ್ ಮಾತ್ರ ನನಗೆ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದು ಇದ್ರ ಲಿಂಕ್ ಬೇಕು ಅಂದರೆ ನನಗೆ DM ಮಾಡಿ ನಾನು ಕಳಿಸ್ಕೊಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.